ಹುಲಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ ಜೋರು. ಹುಲಸೂರ ಪಟ್ಟಣದ ಮುಖ್ಯ ರಸ್ತೆಯಿಂದ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಪಕ್ಕದಲ್ಲಿನ ಅಂಗಡಿಯ ಮಾಲೀಕರು ರಸ್ತೆಯ ಬದಿಯಲ್ಲಿರುವ ಪಾದಚಾರಿ ಮಾರ್ಗ ಸಂಚಾರಕ್ಕೆ ಅಡೆತಡೆ ತಂದಿರುವುದರ ಪರಿಣಾಮ ಶುಕ್ರವಾರ ಬೆಳಗ್ಗೆ 8 ಗಂಟೆಗೆ ರಸ್ತೆ ತೆರವು ಕಾರ್ಯಾಚರಣೆ ಆರಂಭವಾಯಿತು. ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕಗಳಲ್ಲಿ ಅನಧಿಕೃತ ಕಟ್ಟಡಗಳ ನಿರ್ಮಾಣ ಮತ್ತು ಅದರ ತಡೆ ಕಾರ್ಯವನ್ನು ಜಿಲ್ಲಾಧಿಕಾರಿಗಳವರ ನಿರ್ದೇಶನದಂತೆ ಸಹಾಯಕ ಆಯುಕ್ತ ಪ್ರಕಾಶ ಕುದರೆ, ಹುಲಸೂರ ತಹಸೀಲ್ದಾರ್ ಶಿವಾನಂದ ಮಿತ್ರೆ, ತಾಪಂ ಕಾರ್ಯನಿರ್ವಾಹಕ ಅಧಿಕಾರಿ ಮಹಾದೇವ ಬಾಬಳಗಿ, ತಾಪಂ ಸಹಾಯಕ ನಿರ್ದೇಶಕ ಮಹಾದೇವ ಜಮ್ಮು, ಪಿಎಸ್ಐ ನಾಗೇಂದ್ರ ಕನಮೂಸೆ ಅಧಿಕಾರಿಗಳ ತಂಡ ತೆರವು ಕಾರ್ಯಾಚರಣೆ ಕೈಗೊಂಡರು. ಹುಲಸೂರ ಪಟ್ಟಣದಿಂದ ಹಾದು ಹೋಗಿರುವ ರಾಜ್ಯ ಹೆದ್ದಾರಿಯ 2 ಬದಿಯಲ್ಲಿನ ವ್ಯಾಪಾರಿಗಳಲ್ಲಿ ಕೆಲವರು ಅಲ್ಲಲ್ಲಿ ಕಾಯಂ ಶೆಡ್ ನಿರ್ಮಾಣ ಮಾಡಿಕೊಂಡಿದ್ದರೂ ಇವುಗಳಿಂದ ನಡೆದುಕೊಂಡು ಹೋಗುವ ಪಾದಚಾರಿಗಳಿಗೆ ಕಷ್ಟವಾಗುತ್ತಿದೆ. ವಾಹನ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಅಪಘಾತಗಳು ಸಹ ಸಂಭವಿಸುತ್ತವೆ. ಆದ್ದರಿಂದ ಪಾದಚಾರಿ ಮಾರ್ಗದಲ್ಲಿನ ಮತ್ತು ಇತರೆಡೆಯ ಅತಿಕ್ರಮಣ ತೆರವುಗೊಳಿಸಬೇಕು ಎಂದು ಈಗಾಗಲೇ ಅಂಗಡಿ ಮುಂಗಟ್ಟುಗಳ ಮಾಲೀಕರಿಗೆ ಧ್ವನಿ ವರ್ಧಕ ಮೂಲಕ ಸಂದೇಶ ನೀಡಲಾಯಿತು. ಆದ್ದರಿಂದ ಶುಕ್ರವಾರ ಬೆಳಗ್ಗೆ ಅಂಗಡಿ ಮುಂಗಟ್ಟುಗಳ ಎದುರು ಅತಿಕ್ರಮಣ ಆಗಿರುವ ಪತ್ರಾಶೆಡ್ಗಳು, ತಡೆಗೋಡೆಗಳು ಹಾಗೂ ಫ್ಲೆಕ್ಸ್ ಹಾಕಿರುವ ಕಂಬಗಳು, ಇತರೆ ಅಡೆತಡೆಗಳ ತೆರವು ಕಾರ್ಯಾಚರಣೆ ತೀವ್ರಗತಿಯಲ್ಲಿ ಜೆಸಿಬಿ ಮುಖಾಂತರ ಕಿತ್ತಿ ಎಸೆಯುವ ಕಾರ್ಯ ಜೋರಾಗಿತ್ತು. ಅದು ಶಿಫ್ಟ್ ಮಾಡ್ತೀನಿ ಇಲ್ಲ ಸರ್. ನಾವು ಇದು ನಮಗೆ ರೋಡ್ ಮೇಲೆ ಬಂದ ಅದು ಹಳ್ಳಿಗೆ ಸೈಡ್ ಜನಸಂಖ್ಯೆ ನಾವು ಅದ ಸರ್. ನಾವು ಆ ಲೆಕ್ಕ ಮೇಲೆ ಸರ್ ಅವಾಗೂ ಆದ್ರೆ ಅವಾಗೆಲ್ಲ ಸರ್ ಇದು ಒಂದು ಸೈಡ್ ಹಿಡಿದಿರಲ್ಲ ಸರ್. ಈ ಸೈಡ್ ಹಿಡ್ಕೊಂಡು ಈ ಸೈಡ್ ಹಿಡ್ಕೊಂಡು ಸೇಮ್ ಮಾಡಿರಲ್ಲ. ಪ್ರಾಪರ್ಟಿ ಅಂದ್ರೆ ಪಿಡಬ್ಲ್ಯೂ ಹೆಂಗಿರ್ತಂದ್ರೆ ಊರೊಳಗೆ ಕಮ್ಮಿ ಇರ್ತದ, ಸೇಫ್ಟಿ ಕಮ್ಮಿ ಮಾಡ್ತಾರ, ಮತ್ತೆ ಹೆಚ್ಚಿಗೆ ಮಾಡ್ತಾರ. ಬಿಲ್ಡಿಂಗ್ಗಳಿಗೆ ಇಲ್ರಿ ಹಂಗಲ್ತ ಕಾನೂನು ಒಂದೇ ಇಲ್ಲಿ ಹಿಡ್ಕೊಂಡು ಎಂಡ್ ತಕ ಒಂದೇ ಆಗ್ಬೇಕು. ಅದಕ್ಕೆ ನಮಗೆ ಅಬ್ಜೆಕ್ಷನ್ ಬೇಡ. ಅದಕ್ಕೆ ಎಷ್ಟು ನೀವು ನಿವಾರಣೆ ಮಾಡಿ ನೀವು ಪ್ರೊಸೀಡಿಂಗ್ ಮಾಡಿ ಅಪ್ರೋಚ್ ಮೇನ್ ರೋಡ್ ಆಗಲಿ ಫಸ್ಟ್ ಮೇನ್ ರೋಡ್ ಆಗಲಿ. ಮತ್ತು ನಾಳೆ ಯಾವಾಗ ಬಂದಿ ನೋಡ್ದಂತ ನಾಳೆ ನಡೆದಿಗೆ ಮಾಡ್ತಾ ಇರೋದು.